ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಟಾಲಿವುಡ್ ನ ಕ್ರೇಜಿ ಸ್ಟಾರ್ ನೊಂದಿಗೆ ರಶ್ಮಿಕಾ ಮಂದಣ್ಣ ವಿವಾಹ ಮಹೋತ್ಸವ. ವಿಜಯ್ ರಶ್ಮಿಕಾ ಮಂದಣ್ಣ ಮದುವೆ ಹೇಗಿರಲಿದೆ ಗೊತ್ತಾ? ಈಗಾಗಲೇ ವಿಜಯ್ ರಶ್ಮಿಕಾ ಮದುವೆ ಡೇಟ್ ಕೂಡ ಫಿಕ್ಸ್ ಆಗಿದೆ. ಇದೇ ಫೆಬ್ರವರಿ 26ರಂದು ಕುಟುಂಬಸ್ಥರ ಸಮಕ್ಷಮದಲ್ಲಿ ಅದ್ಧೂರಿಯಾಗಿ ಮದುವೆ ಆಗೋದಕ್ಕೆ ಈ ಜೋಡಿ ರೆಡಿ ಆಗಿದೆ. ಫೆಬ್ರವರಿ 26ರಂದು ಸಪ್ತಪದಿಯನ್ನ ತುಳಿಯಲಿದ್ದಾರೆ ವಿಜಯ್ ದೇವರಕೊಂಡ ರಶ್ಮಿಕಾ ಮಂದಣ್ಣ. ರಾಜಸ್ಥಾನದ ಉದಯಪುರದಲ್ಲಿ ಅದ್ಧೂರಿ ವಿವಾಹ ಮಹೋತ್ಸವ ಜರುಗಲಿದೆ. ಮಾರ್ಚ್ 4ನೇ ತಾರೀಕು ಹೈದರಾಬಾದ್ನ ಪಂಚತಾರಾ ಹೋಟೆಲ್ನಲ್ಲಿ ರಿಸೆಪ್ಷನ್ ನಡೆಯುತ್ತೆ. ಗ್ಯಾರಂಟಿ ನ್ಯೂಸ್ಗೆ ನಟ ನಟಿಯರ ವೆಡ್ಡಿಂಗ್ ಇನ್ವಿಟೇಷನ್ ಸಿಕ್ಕಿದೆ. ಕುಟುಂಬಸ್ಥರು ಮತ್ತು ಆಪ್ತರಿಗೆ ಮಾತ್ರ ಈ ಆಮಂತ್ರಣ ಪತ್ರಿಕೆ ಕೊಟ್ಟಿರೋದು, ಎಲ್ರಿಗೂ ಕೂಡ ಇಲ್ಲ. ಯಾರ್ಯಾರು ಬಹಳ ಕ್ಲೋಸ್ ಇದ್ದಾರೆ ಕುಟುಂಬಸ್ಥರು ಮತ್ತೆ ತುಂಬಾ ಆತ್ಮೀಯರಿಗೆ ಮಾತ್ರ ಆಮಂತ್ರಣ ಪತ್ರಿಕೆಯನ್ನ ಕೊಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರಿಸೆಪ್ಷನ್ಗೆ ಸಿನಿಮಾ ಕ್ಷೇತ್ರದ ಗಣ್ಯರು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಮಾರ್ಚ್ 4ನೇ ತಾರೀಕು ಹೈದರಾಬಾದ್ನ 5 ಸ್ಟಾರ್ ಹೋಟೆಲ್ನಲ್ಲಿ ಏನು ರಿಸೆಪ್ಷನ್ ನಡೆಯುತ್ತೆ, ಆ ರಿಸೆಪ್ಷನ್ಗೆ ಸಿನಿಮಾ ಕ್ಷೇತ್ರದಲ್ಲಿ ಇರುವಂತಹ ಸಿನಿಮಾ ಸ್ಟಾರ್ಗಳು ಗಣ್ಯರು ಎಲ್ಲರೂ ಕೂಡ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಹಿಂದೆ ಎಲ್ಲ ಒಂದಷ್ಟು ಗಾಸಿಪ್ಸ್ಗಳು ಹರಿದಾಡ್ತಾ ಇತ್ತು. ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಅಂತೆಕಂತೆಗಳ ಚರ್ಚೆಗಳಾಗ್ತಾ ಇತ್ತು. ಆ ಎಲ್ಲ ಅಂತೆಕಂತೆಗಳಿಗೆ ಅಧಿಕೃತವಾಗಿ ಫುಲ್ ಸ್ಟಾಪ್ ಬಿದ್ದಿದೆ. ಅವರ ಮದುವೆ ಆಮಂತ್ರಣ ಪತ್ರಿಕೆಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಅವರ ಮದುವೆ ಇನ್ವಿಟೇಷನ್ ಕಾರ್ಡ್. ಆಮೇಲೆ ರಿಸೆಪ್ಷನ್ ಏನಿದೆ ಅದು ರಿಸೆಪ್ಷನ್ನು ಮಾರ್ಚ್ 4ನೇ ತಾರೀಕು ಹೈದರಾಬಾದ್ನಲ್ಲಿ ನಡೆಯುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಪಾಟೀಲ್. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಕೀರ್ತಿ, ಅಂತೆ ಕಂತೆಗಳಿಗೆಲ್ಲ ಫುಲ್ ಸ್ಟಾಪ್ ಬಿದ್ದಿದೆ. ಕೊನೆಗೂ ವಿಜಯ್ ದೇವರಕೊಂಡ ರಶ್ಮಿಕಾ ಮಂದಣ್ಣ ಅವರ ಮದುವೆ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಎಸ್ ಪ್ರಭು, ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಹಾಗೂ ರೌಡಿ ಬಾಯ್ ವಿಜಯ್ ದೇವರಕೊಂಡ ಈ ಇಬ್ಬರ ನಡುವೆ ಒಂದಷ್ಟು ಡೇಟಿಂಗ್ ಗಾಸಿಪ್ಗಳು ನಡೀತಾ ಇತ್ತು. ಅಂದರೆ ಡಿಯರ್ ಕಾಂಪರೇಟ್ ಇರ್ಬೋದು, ಗೀತಾ ಗೋವಿಂದಮ್ಮಿ ಈ ಸಿನಿಮಾ ಮಾಡುವ ಹಂತದಲ್ಲೇ ಇಬ್ಬರು ಡೇಟ್ ಮಾಡ್ತಿದ್ದಾರೆ ಅಂತಹ ಗಾಸಿಪ್ ತುಂಬ ಜೋರಾಗಿ ಟಾಕ್ ಆಗಿತ್ತು ಇಂಡಸ್ಟ್ರಿನಲ್ಲಿ. ಆದರೆ ಈ ಬಗ್ಗೆ ಯಾವುದೇ ಕಾರಣಕ್ಕೂ ರಶ್ಮಿಕಾ ಮಂದಣ್ಣ ಇರಬಹುದು, ವಿಜಯ್ ದೇವರಕೊಂಡ ಎಲ್ಲೂ ಸಹ ತಮ್ಮ ರಿಲೇಷನ್ಶಿಪ್ ಸ್ಟೇಟಸ್ ಎಂದಿಗೂ ಸಹ ಬಿಟ್ಕೊಟ್ಟಿರಲಿಲ್ಲ. ವಿ ಆರ್ ಜಸ್ಟ್ ಫ್ರೆಂಡ್ಸ್ ಅನ್ನುವಂಥದ್ದನ್ನು ಹೇಳ್ತಿದ್ರು. ಇದೀಗ ಕಳೆದ 2 ತಿಂಗಳಿಂದ ಮದುವೆ ಬಗ್ಗೆ ಭಾರಿ ಚರ್ಚೆ ಆಗ್ತಿರುವಂಥದ್ದು. ಕೊನೆಗೂ ಈ ಅಂತೆಕಂತೆಗಳಿಗೆ ಈ ಮೌನ ಮುರಿದಿದ್ದಾರೆ ವಿಜಯ್ ದೇವರಕೊಂಡ ಅಂತ ಹೇಳ್ಬೋದು. ಅಂದರೆ ಅಧಿಕೃತವಾಗಿ ಹೇಳಿಕೆ ಕೊಟ್ಟಿಲ್ಲ ಅಂತ ಹೇಳಿದ್ರು ಸಹ ಈಗ ಇನ್ವಿಟೇಷನ್ ಹೊರಗೆ ಬಿದ್ದಿರುವಂಥದ್ದು. ಇನ್ವಿಟೇಷನಲ್ಲಿ ಸದ್ಯಕ್ಕೆ ಇಬ್ಬರು ಇದೇ ತಿಂಗಳು 26ರಂದು ಸಪ್ತಪದಿ ತುಳಿತಿದ್ದಾರೆ ಅನ್ನುವಂಥದ್ದು ನಿಶ್ಚಯವಾಗಿದೆ. ಅದರಲ್ಲೂ ಸಹ ಮಾರ್ಚ್ 4ರಂದು ರಿಸೆಪ್ಷನ್ನ ಇಟ್ಕೊಳ್ತಿದ್ದಾರೆ. ಈ ಒಂದು ರಿಸೆಪ್ಷನ್ ಇರಬಹುದು, ಇದರಲ್ಲಿ ಇಂಡಸ್ಟ್ರಿಯ ಒಂದಷ್ಟು ಗಣ್ಯರಿಗೆ ಇನ್ವೈಟ್ ಮಾಡಲಾಗಿದೆ. ಅದರಲ್ಲೂ ಈಗ ಮದುವೆ ನಡೀತಿರುವಂಥ 26ನೇ ತಾರೀಕು ಏನು ಮದುವೆ ನಡೀತಿದೆ, ಕೇವಲ ಕುಟುಂಬಸ್ಥರು ಮಾತ್ರ ಅಲ್ಲಿ ಸಮ್ಮುಖದಲ್ಲಿ ಮದುವೆ ನೆರವೇರಲಿದೆ. ಅಂದರೆ ಯಾವುದೇ ಆಡಂಬರ ಇರಬಹುದು, ದೊಡ್ಡದಾಗಿ ಅದ್ದೂರಿಯಾಗಿ ಮಾಡುವಂತಹ ಒಂದು ಕಲ್ಚರ್ನ ಅವರಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ. ಆದರೆ ಈಗಾಗಲೇ ನಿಶ್ಚಿತಾರ್ಥ ಕೂಡ ಕಳೆದ ವರ್ಷವೇ ಮಾಡ್ಕೊಂಡಿರುವಂಥದ್ದು. ಅದು ಸಹ ಗೌಪ್ಯವಾಗಿ ಕುಟುಂಬಸ್ಥರ ಸಮ್ಮುಖದಲ್ಲಿ ಮಾತ್ರ ಮಾಡ್ಕೊಂಡಿದ್ದಾರೆ. ಆದರೆ ಆರತಕ್ಷತೆ ಇರ್ಬೋದು. ಅಂದರೆ ರಿಸೆಪ್ಷನ್ನ ಮಾರ್ಚ್ 4ನೇ ತಾರೀಕು ಬಂಜಾರಾ ಹಿಲ್ಸ್ನ ತಾಜ್ ಕೃಷ್ಣಾದಲ್ಲಿ ಅವರು ಮಾಡ್ಕೊಳ್ತಿರುವಂಥದ್ದು. ಸಂಜೆ 7 ಗಂಟೆಗೆ ಆ ಒಂದು ಕಾರ್ಯಕ್ರಮ ಅಲ್ಲಿ ಶುರುವಾಗುತ್ತೆ. ಸದ್ಯ ಈ ಜೋಡಿಯ ಒಂದು ಇಬ್ಬರು ಒಟ್ಟಿಗೆ ಯಾವ ಕಾಣಿಸ್ಕೊಳ್ತಾರೆ, ಸಪ್ತಪದಿ ತುಳಿದು ಈ ಜೋಡಿ ಹೇಗೆ ಫ್ರೇಮಲ್ಲಿ ಕಾಣಿಸ್ಕೊಳ್ತಾರೆ ಅನ್ನುವಂಥದ್ದು ಒಂದು ನೋಡೋದಕ್ಕೆ ಅಭಿಮಾನಿಗಳು ಕುತೂಹಲದಿಂದ ಕಾಯ್ತಿದ್ದಾರೆ. ಇಷ್ಟು ದಿನ AI ಮೂಲಕ ಜನರೇಟ್ ಮಾಡ್ತಿದ್ದಂಥ ಫೋಟೋಗಳನ್ನು ನೋಡಿ ಮದುವೆ ಲುಕ್ ಇರಬಹುದು, ಇಬ್ಬರು ತುಂಬ ಖುಷಿ ಪಡ್ತಾ ಇದ್ರು. ಈಗ ಮತ್ತೆ ನಿಜವಾಗ್ಲೂ ಈ ಜೋಡಿ ಮದುವೆ ಆಗ್ತಿದೆಯಲ್ಲ ಅನ್ನುವಂಥ ಒಂದು ಖುಷಿನಲ್ಲಿ ಅಭಿಮಾನಿಗಳು ತೇಲಾಡ್ತಿದ್ದಾರೆ. ಪ್ರಭು, ಓಕೆ, ಥ್ಯಾಂಕ್ ಯು ಕೀರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.